ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಅಮ್ಮ ಮನೆಗೆ ಹೋಗ್ತಿದ್ವಿ. ಹಾಗೆ ಹೋಗ್ತಾ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡೋಗೋಣ ಅಂತ ಹೇಳಿ ತಗೊಳ್ಳೋಣ ಅಂತ ಬಂದ್ವಿ. ಇವತ್ತಂತೂ ನಮ್ಮ ಚಿನ್ನು ಫುಲ್ ಖುಷಿಯಾಗಿದ್ದಾನೆ. ಅವನಿಗೆ ಹೊಸಳಿಗೆ ಹೋಗೋದು ಅಂದರೆ ತುಂಬ ಇಷ್ಟ. ಅದು ಅಲ್ಲದೆ ನನ್ನ ತಂಗಿ ಫ್ಯಾಮಿಲಿನೂ ಬರ್ತಿದ್ರು. ಚಿಲ್ಟು ಬರ್ತಾನೆ ಅಂತ ಅನ್ನೋದೇ ಅವನಿಗೆ ತುಂಬಾ ಖುಷಿ. ಎಷ್ಟೊತ್ತಿಗೆ ಹೋಗಿ ಅವನನ್ನು ಮೀಟ್ ಮಾಡ್ತೀನೋ ಅಂತ ವೆಯ್ಟ್ ಮಾಡ್ತಿದ್ದಾನೆ. ಚಿಲ್ಟು ಎಲ್ಲೋ? ಚಿಲ್ಟು ಯಾಕೆ ಅನ್ಕೋತಿದ್ಯಾ? ಹಾಯ್ ಮಾಡಿ ಇಬ್ರು. ಹಾಗೆ ಚಿನ್ನುನ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಡೇ ಕರ್ಕೊಂಡು ಬನ್ನಿ, ಹಲ್ಲನ್ನು ಫಿಲ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಕರ್ಕೊಂಡು ಬಂದ್ವಿ. ಚಿಲ್ಟು ಕೂಡ ನಾನು ಬರ್ತೀನಿ ಜೊತೆಲಿ ಅಂತ ಅಂದ್ಬಿಟ್ಟು ಬಂದಿದ್ದಾನೆ. ಅವರಿಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ. ಊರ ಕಡೆ ಎಲ್ಲ ಬಂದಾಗ ಅವನೆಲ್ಲಿರ್ತಾನೆ ಅವನು ಅಲ್ಲೇ ಇರಬೇಕು. ಸೊ ಅದರಿಂದಾಗಿ ಇಬ್ಬರು ಬಂದು ಕೂತ್ಕೊಂಡು ಇಲ್ಲಿ ಮಾತಾಡ್ತಿದ್ದಾರೆ. ಚಿನ್ನು ಯಾಕೋ ಸ್ವಲ್ಪ ಇವತ್ತು ತುಂಬಾ ಭಯ ಪಟ್ಕೊಂಡಿದ್ದ, ಏನು ಮಾಡ್ತಾರೋ ಮತ್ತೆ ಅಂತ ಹೇಳಿ. ಅವ್ನು ಭಯ ಪಟ್ಕೊಂಡಿರೋದು ನೋಡಿಬಿಟ್ಟು ಚಿಲ್ಟಿಗೆ ಸ್ವಲ್ಪ ನಗು, ಅವನಿಗೆ ಸಖತ್ ನಗು ಬರ್ತಿತ್ತು. ಅದಕ್ಕೆ ನಾನು ಹೇಳ್ತಿದ್ದೆ, ನೋಡು ನೆಕ್ಸ್ಟ್ ನೀನೇನಾದರೂ ಅಲ್ಲನ್ನ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟು ನೀನು ಕೂಡ ಹೀಗೆ ಮಾಡಿಸ್ಕೊಳ್ಬೇಕಿರುತ್ತೆ. ಚೆನ್ನಾಗಿ ನೈಟ್ ಟೈಮೆಲ್ಲ ಬ್ರಷ್ ಮಾಡಬೇಕು, ಡೈಲಿ 2 ಟೈಮ್ಸ್ ಬ್ರಷ್ ಮಾಡು ಅಂತ ಎಲ್ಲ ಹೇಳ್ತಿದ್ದೆ. ಅವನು ನನಗೇನೂ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ. ಈ ಮಕ್ಕಳು ನೈಟ್ ಟೈಮೆಲ್ಲ ಬ್ರಷ್ ಮಾಡಿ ಅಂತ ಅಂದರೆ ಮಾಡೋದೇ ಇಲ್ಲ, ಕೇಳಿದ ಮಾತು ಕೇಳೋದಿಲ್ಲ. ಆಮೇಲೆ ಸ್ವೀಟ್ಸು ಚಾಕ್ಲೇಟ್ಸ್ ಎಲ್ಲ ತಿಂದ್ಕೊಂಡು ಈ ಥರ ಮಾಡ್ಕೊಳ್ತಾರೆ. ನಮ್ಮ ಚಿನ್ನು ಮನೇಲಿ ಡೈಲಿ ಅಮ್ಮ ತುಂಬ ನೋವಾಗ್ತಿದೆ ಅಂತ ಎಲ್ಲ ಇದು ಮಾಡ್ತಿದ್ದ. ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಿದ್ದಂಗೆ ಏನೂ ನೋವಿಲ್ಲ, ಏನೂ ಆಗಿಲ್ಲ, ಹೋಗೋಣ ವಾಪಸ್ಸು ಅಂತ ಹೇಳ್ತಾನೆ. ಬರೀ ಇದೇ ಮಾಡೋದು ಅವನು. ಹಾಂ ಮೇಡಮ್, ಹಾಂ ಮೇಡಮ್, ಹಾಂ ಆನು ನೋಡ್ರಿ. ಇವಾಗಲ್ಲ 1 ಅವರ್ ಆಗಬೇಕಂತೆ. ಹಾಗೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಹೇಳ್ದಂಗೆ ಕೇಳಿದ್ರೆ ಐಸ್ ಕ್ರೀಮ್ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಸೊ ಅದರಿಂದಾಗಿ ಐಸ್ ಕ್ರೀಮ್ ತೊಗೊಂಡೋಗೋಣ ಅಂತ ಬಂದ್ವಿ. ಅವರು ಡಾಕ್ಟರ್ 1 ಅವರ್ ಆದಮೇಲೆ ಕೊಡಿ, ಈಗಲೇ ಬೇಡ ಅಂತ ಹೇಳಿದರು. ಅದರಿಂದಾಗಿ ಮನೆಯಲ್ಲೇ ತಿನ್ನೋಣ ಅಂತ ಹೇಳಿ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ನೇ ತೊಗೊಂಡ್ವಿ, ಅಮೂಲ್ ಅವ್ರದ್ದು. ಸೊ ಮನೆಗೆ ತಂದು ಇವಾಗ ತಿಂತ ಕೂತಿದ್ದಾರೆ. ಚಿನ್ನ ಏನು ತಿಂತಿದ್ಯಾ? ಐಸ್ ಕ್ರೀಮ್ ಚೆನ್ನಾಗಿದ್ಯಾ? ಸಿರಪ್ಪಿಂದ ಮಾಡಿರೋದು. ಚಿಲ್ಟು ಒಂದು ಕಡೆ ಕುತ್ಕೊಂಡು ತಿನ್ಬಾ. ಚೂಕಲ್ಲಿ ಆಡ್ಬೇಕಾ? ಅಲ್ಲಿ ಕುತ್ಕೋ. ಸರಿ, ಕುತ್ಕೊಂಡು ತಿನ್ನಡಿರಿ. ಮಾಡ್ಕೊಟ್ಬಂತಲ್ವ, ಬೇರೆ ಯಾರು ನೋಡ್ತಾರೆ. ನಾವಿಬ್ರು ಇರೋಣ. ಬಾ ಚಿಟ್ಟಿ, ಬಾ ಚಿಟ್ಟಿ, ಬಾ ಬಾ ಚಿಟ್ಟಿ, ಅಜ್ಜಿ ಗುಜ್ಜಿ ಮಾಡ್ತೀನಿ. ಚಿಟ್ಟಿ ಬಾ. ಏ ಚಿಟ್ಟಿ, ಅನ್ನ ಅಜ್ಜಿ ಗುಜ್ಜಿ ಮಾಡ್ಸಲ್ಲ ನಿನ್ನ. ಅಜ್ಜಿ ಎಲ್ಲ ಅದು ಚಿಲ್ಟು ಪೂಜಿ. ಚಿಲ್ಟು ಚಿಲ್ಟು ಹಂಗೆ ಮಾಡಬಾರ್ದು ಬಿಡು. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಮ್ಮಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಇಡ್ಲಿ ಮತ್ತು ಚಟ್ನಿ ಮಾಡಿದರು. ಹಾಗೆ ಮಕ್ಕಳು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಕೂತಿದ್ದಾರೆ. ಇಲ್ಲಿಗೆ ಬಂದುಬಿಟ್ರೆ ಇಬ್ಬರು ಕೂಡ ಅವ್ರ ಅಜ್ಜಿ ತಾತನ ಫೋನ್ ತೊಗೊಬಿಡ್ತಾರೆ. ಮನೇಲಿ ನಾವೆಲ್ಲ ಕೊಡೋದಿಲ್ವಲ್ಲ, ಅದರಿಂದಾಗಿ ಇಬ್ಬರು ಅವ್ರ ಅಜ್ಜಿ ತಾತನ ಫೋನ್ ತೊಗೊಂಡು ಗೇಮ್ ಆಡ್ಕೊಂಡು ತಿಂತಿದ್ದಾರೆ. ಫೋನ್ ನೋಡ್ದೇನೆ ತಿನ್ನಿ ಅಂತ ಹೇಳಿದ್ರೆ ಹಾಗೆ ಮಾಡ್ತಿದ್ದಾರೆ. ಅದಕ್ಕೆ ಊರಿಗೆ ಬಂದರೆ ಇವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಏನು ಮಾಡ್ತಿದ್ದೀರಾ ಚಿಲ್ಟು ಆ್ಯಂಡ್ ಬುಜ್ಜಿ? ಏನ್ರ ಇದು? ಕೊಕೋ ಕೋಲಾ? ಬಿಸ್ಲಲ್ಲಿ ಕೂತಿದ್ದೀರಲ್ರೋ ಚಿನ್ನು, ಬಿಸ್ಲು. ತಿಂಡಿ ತಿಂದ್ಬಿಟ್ಟು ಬಂದ್ಬಿಟ್ಟು ಇಬ್ಬರೂ ಕೊಕೋ ಕೋಲಾ ಮಾಡ್ತೀವಿ ಅಂತ ಹೇಳಿ ರೆಡ್ ಕಲರ್ ಫ್ಲವರ್ಸ್ ಎಲ್ಲನೂ ತಂದು ಅದನ್ನೆಲ್ಲ ರುಬ್ಬಿ ಈ ರೀತಿ ಕೊಕೋ ಕೋಲಾ ಮಾಡ್ತೇವೆ ಅಂತ ಕೂತಿದ್ದಾರೆ. ಬಿಸಿಲಲ್ಲಿ ಆಟಾಡ್ತಿದ್ದಾರೆ. ಎಷ್ಟು ಹೇಳಿದ್ರೂ ಕೇಳಲ್ಲ ಇವರಿಬ್ಬರು.
ಹಾಗೆ ಇವತ್ತು ಮಮ್ಮಿ ಮೀನು ಸಾಂಬಾರು ಮಾಡಿದರು. ಮೀನು ಸಾರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಮ್ಮ ಮಮ್ಮಿ ನಮಗೆಲ್ಲ ಮೀನು ಸಾರೆಲ್ಲ ಮಾಡಿ ಬಡಿಸ್ತಾರೆ, ಬಟ್ ಅವ್ರು ತಿನ್ನಲ್ಲ, ಅವ್ರಿಗೆ ಸ್ಮೆಲ್ ಅಂದ್ರೇ ಆಗೋದಿಲ್ಲ. ಹಾಗೆ ನಮ್ಮ ಚಿನ್ನುಗೂ ಅಷ್ಟೇ ಮೀನು ಸಾರು ಇಷ್ಟ ಆಗಲ್ಲ. ಬೇಡ ಅಮ್ಮ ನಾನು ಬೇಳೆ ಸಾಂಬಾರಲ್ಲಿ ತಿಂತೀನಿ ಅಂತ ಹೇಳ್ತಿದ್ದ. ನಾನು ಫೋರ್ಸ್ ಮಾಡಿ ತಿನ್ನಲೇಬೇಕು, ಫಿಶ್ ತುಂಬ ಒಳ್ಳೆಯದು ಅಂತ ಹೇಳಿ ಫೋರ್ಸ್ ಮಾಡಿ ತಿನ್ನಿಸ್ದೆ. ಹಾಗೆ ಸಂಜು ಕೂಡ ಊಟಕ್ಕೆ ಬಂದಿದ್ದರು. ಅವ್ರಿಗೂ ಫಿಶ್ ಅಂದರೆ ತುಂಬಾ ಇಷ್ಟ. ಸಂಜುಗೆ ಫಿಶ್ ಅಂದರೆ ತುಂಬ ಇಷ್ಟ, ಬಟ್ ಅವ್ರ ಮಗನಿಗೆ ಫಿಶ್ ಅಂದರೆ ಅಷ್ಟಕ್ಕಷ್ಟೇ ಇಷ್ಟನೇ ಪಡಲ್ಲ. ಅದಕ್ಕೆ ಸಂಜು ದೊಡ್ಡವನಾದ್ಮೇಲೆ ತಿಂತಾನೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕಾವ್ಯಗೆ ಮಕ್ಕಳು ಎಲ್ಲ ಊಟ ಮಾಡಿಕೊಂಡು ಅವರು ಮೈಸೂರಿಗೆ ವಾಪಸ್ ಹೋದರು. ಅಪ್ಪಾಜಿ ನೋಡಿ ಕಬಡ್ಡಿ ಮ್ಯಾಚ್ ನೋಡ್ತಾ ಮಲಗಿದ್ದಾರೆ. ಡೈಲಿ ಕಬಡ್ಡಿ ಮ್ಯಾಚ್ ನೋಡ್ತಾರೆ, ಅವ್ರಿಗೆ ಇಷ್ಟ ತುಂಬ. ಅವ್ರ ಚೈಲ್ಡ್ಹುಡ್ಡಲ್ಲೆಲ್ಲ ಆಡ್ತಿದ್ರಂತೆ. ಸೊ ಅದರಿಂದಾಗಿ ಆ ಮ್ಯಾಚ್ನ ಬಿಡ್ದಂಗೆ ನೋಡ್ತಾರೆ. ಹಾಗೆ ಕಾವ್ಯ ಮತ್ತು ಮಕ್ಕಳು ಮೈಸೂರಿಗೆ ಹೋದ್ಮೇಲೆ ತುಂಬಾ ಬೇಜಾರಾಗ್ತಿತ್ತು. ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಅಂತ ಅನಿಸ್ತಿತ್ತು. ಯಾರಾದರೂ ಮನೇಲಿ ಇದ್ಬಿಟ್ಟು ಹೊರಟೋದ್ರೆ ತುಂಬ ಬೇಜಾರು ಅನ್ಸುತ್ತಲ್ವ. ಸೊ ಅದರಿಂದಾಗಿ ಮಮ್ಮಿ ನಾನು ಆಚೆ ಕಡೆ ಕೂತ್ಕೊಂಡು ಚಂದಮಾಮನ ನೋಡ್ತಾ ಮಾತಾಡ್ತಿದ್ವಿ. ಬೇಜಾರಾಗ್ತಿದೆ ಮಕ್ಕಳೆಲ್ಲ ಇದ್ಬಿಟ್ಟು ಹೊರಟೋದ್ರಲ್ಲ ಅಂತ ಹೇಳಿ. ಹಾಗೆ ಹಳ್ಳಿ ಕಡೆ ಆಚೆ ಕಡೆ ಕೂತ್ಕೊಂಡು ಚಂದಮಾಮನ ನೋಡ್ಕೊಂಡು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಈ ಥರ. ಚಿನ್ನು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಅಜ್ಜಿಗೆ ಅವನ ಡ್ರೀಮಲ್ಲಿ ಬಂದಿರೋದೆಲ್ಲ ಹೇಳ್ತಿದ್ದಾನೆ. ಅಜ್ಜಿ ನನ್ನ ಡ್ರೀಮಲ್ಲಿ ಇವತ್ತು ಈ ರೀತಿ ಬಂದಿತ್ತು ಅಂತ ಹೇಳಿ ಅವ್ರ ಅಜ್ಜಿಗೆ ಸ್ಟೋರಿ ಹೇಳ್ತಿದ್ದಾನೆ. ಕೇಳಿ ಏನು ಹೇಳ್ತಿದ್ದಾನೆ ಅಂತ. ಒಂದಿನ ನಾವು ಬರ್ತಿದ್ವಿ, ತುಂಬಾ ಹಳೆ ಮನೆ ಇತ್ತು, ತುಂಬಾ ಬೆಂಕಿ ಬಟ್ನಗಳಿತ್ತು. ಚಿಲ್ಟು ನಾವಿಬ್ರು ಥಿಂಕ್ ಮಾಡ್ತಿದ್ವಿ ಏನ್ ಮಾಡೋಣ ಅಂತ. ಬೆಂಕಿ ಹಸ್ಬಿಟ್ಟು ಓಡೋಗ್ಬಿಟ್ವಿ ಮನೆಗೆ. ಹತ್ಕೊಬಿಡ್ತು, ಆಯಿಲ್ ಎಲ್ಲ ಇತ್ತು, ಆಯಿಲ್ ಹಸ್ಬಿಟ್ಟೆ ಹೊಂಟೋಗ್ಬಿಟ್ವಿ. ಅನ್ಸಲು ಅದೇ ಕೆಲ್ಸ. ಚಿನ್ನು ನನ್ನ ಹತ್ರ ಆಯಿಲ್ ಇತ್ತಂತ ಹೇಳಲಿಲ್ಲ. ಆಮೇಲೆ ಚಿಲ್ಟು ನಾವಿಬ್ರು ಮತ್ತೆ ಒಂದ್ ಅಕ್ಕ ಕರೆದ್ವಿ, ಏನಾದ್ರು ಹೆಲ್ಪ್ ಮಾಡಿ ಹೊಸಲಿ ಕರ್ಕೊಂಡು ಹೋಗಕ್ಕೆ ಅಂತ. ದೂರದಿಂದ ಬಂದಿದ್ವಿ. ಒಂದ್ ಅಕ್ಕ ಫಸ್ಟ್ ಚಿಲ್ಟು ಹೇಳ್ತಾ, ನಿಮ್ ಮೂರ್ ಹೆಸರು ಹೊಸಳಿ ಅಂತ ಅಂದ. ಅವಾಗ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ನಾನು ಹೇಳ್ದೆ ನಿಮ್ ತಾತ ಹೆಸರು ಕುಮಾರ್ ಅಂತ, ಕುಮಾರ್ ತಾತ. ಅವ್ರ ಮನೆ ಕರ್ಕೋಗಿ ನಾನು ಹೇಳ್ದೆ. ಅವ್ರ ಲಿಸ್ಟ್ ಹೇಳಿಲ್ಲ ನೋಡು. ಮತ್ತೆ ಕನ್ಸ್ ಬರ್ಲಿಲ್ಲ. ಲಿಸ್ಟ್ ಅಲ್ಲಿ ಬರ್ಕೊಂಡಿದ್ರು. ಅವಾಗ ನನ್ನನ್ನು ಕರ್ಕೊಂಡು ಹೋದ್ರು. ಹೋಗ್ತಾ ಹೋಗ್ತಾ ಫುಲ್ ದೂರ. ಮತ್ತೆ ಚಿಕ್ಕಪ್ಪ, ಕಾವ್ಯ ಚಿಕ್ಕಪ್ಪ, ಕಾವ್ಯ ಚಿಕ್ಕಪ್ಪ ಕಣ, ಗೌತಮ್ ಚಿಕ್ಕಪ್ಪ, ಕಾವ್ಯ ಚಿಕ್ಕಿ ಆಯ್ತೇಳು. ಆಮೇಲೆ ಅವ್ರು ಬರ್ತಿದ್ರು. ಅವಾಗ ನಾವು ಕಾಣ್ದೇನೆ ಉಸ್ಕೊಬಿಟ್ವಿ. ಕಾಣ್ಬಿಟ್ರೆ ಹೊಡೆದಾಕ್ಬಿಡ್ತಾರೆ. ಅದಕ್ಕೆ ನಾವು ಉಸ್ಕೊಂಡು ಬೇಗ ಬೇಗ ಹೋಗಿ ಬೇಗ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಹೊಸಲಿ ಹತ್ರ ಸೈಡ್ ಅಲ್ಲಿ ಬಿಟ್ರು. ಓಡೋಗಿ ಬಂದ್ಬಿಟ್ವಿ ಅಲ್ಲೇ ಮನೆಗೆ. ಬಿಟ್ಬಿಟ್ಟೆ. ಸೂಪರ್. ಎದಳಿಗ ಸೂಪರ್ ಮ್ಯಾನ್. ಜೊತೆಯಲ್ಲಿ ಆಟ ಆಡೋದಕ್ಕೆ ಚಿಲ್ಟು ಇಲ್ಲ, ಅದರಿಂದಾಗಿ ನನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಇಬ್ಬರು ಜೊತೆಲಿ ಆಟ ಆಡೋಣ ಬಾ ಅಮ್ಮ ಅಂತ ಹೇಳಿ. ನೀನು ಒಬ್ಬನೇ ಆಟ ಆಡು ಅಂತಂದರೆ ಪ್ಲೀಸ್ ಸ್ವಲ್ಪ ಟೈಮ್ ಆಟ ಆಡೋಣ ಬಾ ಅಮ್ಮ, ನೀನು ಸ್ವಲ್ಪ ಟೈಮ್ ನಾನು ಸ್ವಲ್ಪ ಟೈಮ್ ಆಟ ಆಡೋಣ ಅಂತ ಕರ್ಕೊಂಡು ಬಂದಿದ್ದಾನೆ. ಅದಕ್ಕೆ ಪಾಪ ಬೇಜಾರು ಮಾಡ್ಕೋತಾನೆ ಅಂತ ಬಂದು ಆಟ ಆಡ್ತಿದ್ದೀನಿ. ಸ್ಪೀಡ್ ಮಾಡ್ಕೋಬೇಕಂದ್ರೆ ಈ ತರ ಮಾಡಬೇಕು ನೋಡಿ. ಫುಲ್ ಮೇಲೆ ಈ ತರ ಮಾಡೋದು. ನಿಮ್ ಭಯ ಆಗ್ತಿದ್ರೆ ಇದು ಅಲ್ಲಾಡ್ತಿದ್ರೆ ನಾವೆಲ್ಲ ಚಿಕ್ಕವರಿದ್ದಾಗಂತೂ ರಜಾ ಇದ್ರಂತೂ ನಾವು ಇದೇ ಆಟ ಜಾಸ್ತಿ ಆಡ್ತಿದ್ವಿ ಮನೇಲಿ. ಸುತ್ತಲೂ ಉದ್ದಕ್ಕೂ ಕಟ್ಕೊಬಿಡ್ತಿದ್ವಿ. ನಾನು, ನನ್ನ ತಂಗಿ, ನನ್ನ ಕಸಿನ್ ಎಲ್ಲರೂ ಒಂದೊಂದು ವೇಳೆ ಹಾಕ್ಕೊಂಡು ಆಟ ಆಡ್ತಿದ್ವಿ. ತುಂಬ ಚೆನ್ನಾಗಿರ್ತಿತ್ತು, ತುಂಬಾ ಎಂಜಾಯ್ ಮಾಡ್ತಿದ್ವಿ. ನಮ್ಮ ಚೈಲ್ಡ್ಹುಡ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಮ್ಮಿ ನಾಳೆ ನಾನು ಊರಿಗೆ ಹೊರಟೋಗ್ತೀನಿ ಅಂತ ಹೇಳಿ ಚಕ್ಲಿ ಮಾಡ್ತಿದ್ದಾರೆ. ಅಮ್ಮಂದಿರೇ ಅಷ್ಟೇ ಅಲ್ವಾ, ಮಕ್ಕಳು ಎಲ್ಲರೂ ಊರಿಗೆ ಹೊರಟೋಗ್ತಿದ್ದಾರೆ, ಇನ್ನು ಅವ್ರ ಮನೆಗೆ ಹೋಗ್ತಿದ್ದಾರೆ ಅಂದರೆ ಏನಾದರೂ ಒಂದು ತಿಂಡಿ ಎಲ್ಲ ಮಾಡಿ ಕೊಡ್ತಾರೆ. ಸೊ ಅದರಿಂದಾಗಿ ಮೊಮ್ಮಗನಿಗೆ ತಿನ್ನೋದಕ್ಕೆಲ್ಲ ಬೇಕು ಅಂತ ಹೇಳಿ ಚಕ್ಲಿ ಮಾಡಿಕೊಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ, ಇದಿಷ್ಟು ನಮ್ಮ ಊರಿನ ವ್ಲಾಗ್ ಆಗಿತ್ತು. ಊರಲ್ಲಿದ್ದರೆ ದಿನ ಹೋಗೋದೇ ಗೊತ್ತಾಗೋದಿಲ್ಲ, ಎಷ್ಟು ಬೇಗ ಆಗ್ಬಿಡುತ್ತಪ್ಪ ದಿನಗಳು ಅಂತ ಅನಿಸುತ್ತೆ. ಓಕೆ, ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ
ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.